ಶೇಖರ ಒಂದು ನಿಮಿಷ. ನಾನು ಸುಂದರಿ ನೋಡ್ಕೊಂಡು ದೇವಸ್ಥಾನ ಕಚೇರಿಗೆ ಹೋಗಿದ್ದೆ. ಅವಳಲ್ಲಿ ಇರಲಿಲ್ಲ. ಅವಳು ನಿಲ್ಲಿದ್ದಾಳೆ ಅಂತ ಕೇಳೋಣ ಅಂತ ಬಂದೆ. ಕಚೇರಿ ಕೆಲಸ ಬೇಗ ಮುಗೀತು ಅಂತ ಅಡುಗೆ ಮನೇಲಿ ನಾನು ಸಹಾಯ ಮಾಡಕ್ಕೆ ಬಂದ್ಲು. ಅವಳು ಯಾಕೆ? ಅವಳಿಂದ ಏನಾದರೂ ಅಪಚಾರ ಆಯ್ತಾ? ಅಯ್ಯೋ ಇಲ್ಲಪ್ಪ, ಅವಳ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ಸ್ವಲ್ಪ ಕರೀತೀಯಾ? ಹೌದಾ, ಬನ್ನಿ. ಹಾಗಿದ್ರೆ ನಾನು ಬರ್ತೀನಿ. ಇಲ್ಲ, ನಾ ಇಲ್ಲೇ ಇರ್ತೀನಿ. ಕರಿಯಪ್ಪ ಬೇಗ. ದೇಶಿಕ್ರೆ ಕರೆದ್ರಂತೆ, ಅಪ್ಪ ಹೇಳಿ ಕಳ್ಸಿದ್ರು. ಬೆಳಿಗ್ಗೆನೂ ಏನು ಹೇಳ್ದೆ ಹಾಗೆ ಹೊರಟ್ಬಿಟ್ರಿ. ಅದು ಏನಿಲ್ಲಮ್ಮ, ಊಟ ಮಾಡಿದ್ಯಾ? ತಿಂಡಿ ತಿಂದ್ಯಾ? ಹಾಲು ಕುಡ್ದೆ ತಾನೆ? ಕಾಲಕ್ಕೆಲ್ಲ ಸರಿಯಾಗಿ ತಗೊಳ್ತಿರ್ಬೇಕಣ್ಣಮ್ಮ. ಆರೋಗ್ಯ ಮುಖ್ಯ. ಬರ್ತೀನಿ. ಖಂಡಿತವಾಗ್ಲೂ ಇವ್ರಿಗೆ ಹುಚ್ಚಿಡ್ದಿದೆ. ದೇಶಿಕ್ ಮಹಾರಾಜ್ರೆ, ಯಜಮಾನರು ನಿಮ್ಮ ಮೇಲೆ ಕಣ್ಣಿಡ ಕೇಳಿದ್ದಾರೆ. ಈಗ ನಾನು ನಿಮ್ಮ ನೆರಳು. ಏನಂತೆ ದೇಶಿಕರದು? ಸುಂದರಿ ಬಂದದೇನೋ ಹೇಳ್ತಾ ಇದ್ಲು. ಅಯ್ಯೋ, ದೇಶಕರಿಗೆ ತಲೆ ಕೆಟ್ಟಿದೆ. ಬೆಳಿಗ್ಗೆನೆ ಸಿಕ್ಕಿದ್ರಂತೆ ಸುಂದರಿಗೆ. ಮಾತು ಶುರು ಆಡೋಕ್ಕೆ ಮುಂಚೆನೆ ಮಂಗಳ ಹಾಡ್ಬಿಟ್ಟು ಹೊಟ್ಟೋದ್ರಂತೆ. ಆಮೇಲೆ ನನ್ನ ಹತ್ರ ಬಂದವರು ಸುಂದರಿ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು ಅಂದರು. ಸಿಕ್ಕ ಮೇಲೆ ಏನು ಕೇಳಬೇಕು? ಊಟ ಆಯ್ತಾ, ತಿಂಡಿ ಆಯ್ತಾ ಅಂತ ಕೇಳಿ ಹೋದ್ರಂತೆ. ಏನಾಗಿದೆಯೋ ಅವ್ರಿಗೆ, ತಲೆ ಕೆಟ್ಟಿರ್ಬೇಕಷ್ಟೆ. ಹೌದಾ? ಅದನ್ನು ಕೇಳೋದಕ್ಕೆ ಬಂದಿರೋದಿಲ್ಲ ಕಣ್ರಿ. ಅವ್ರ ಮನಸ್ಸಿನಲ್ಲಿ ಇನ್ನೇನೋ ಇರುತ್ತೆ. ಅದಕ್ಕೆ ಇವಳು ಹಿಂದೆ ಸುತ್ತಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಏನೋಪ್ಪ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ದೇಶಿಕರಿಗೆ ಸುಂದರಿ ಹತ್ರ ಮಾತಾಡೋ ಅಂಥದ್ದು ಏನಿರುತ್ತೆ? ಯಾವ ರೀತಿನಲ್ಲೂ ಯಾವ ವಿಚಾರದಲ್ಲೂ ಅವರಿಬ್ರಿಗೂ ಸಂಬಂಧನೇ ಇಲ್ಲ. ಅವ್ರು ಯಾವಾಗಲೂ ನೀರಿನ ಮೇಲಿನ ಗುಳ್ಳೆ ಥರ, ನಿರ್ಲಿಪ್ತ, ನಿರ್ಭಾವ. ಅವ್ರು ಯಾಕೆ ನಮ್ಮ ಸುಂದರಿ ಹಿಂದೆ ಬಿದ್ದಿದ್ದಾರೆ? ಹೋಗ್ಲಿ ಬಿಡಲ್ಲಲ್ತ. ನಮ್ಮ ಸುಂದರಿ ಸಚ್ಚಿನ್ ಮದುವೆ ಆಗಿ ಸಂಸಾರ ಮಾಡೋ ಕಾಲಕ್ಕಾದರೂ ಅಮ್ಮನವ್ರ ಬಗ್ಗೆ ಭಯ ಭಕ್ತಿ ಇಟ್ಕೊ ಅಂತ ಹೇಳೋಕೆ ಬಂದಿರಬೇಕು. ಅದನ್ನು ವಿರೂಪಾಕ್ಷ ಶಾಸ್ತ್ರಿಗಳೇ ಹೇಳು ಅಂತ ಕಳಿಸಿರಬೇಕು. ಇವಳು ಯಾರ ಮಾತು ಕೇಳಲ್ಲ, ಹಿರೀಕರವರು ಅವ್ರ ಮಾತಾದರೂ ಕೇಳಬಹುದು ಅಂತ. ಅವ್ರಿಗೋ ಇವಳು ಮುಂದೆ ಬಂದರೆ ಮಾತೇ ಮರ್ತು ಹೋಗಿರ್ಬೇಕು. ಈ ದುಷ್ಯಂತಂಗೆ ಶಾಕುಂತಲೆ ಮರ್ತ ಹಾಗೆ ಇವಳು ಚಂಡಿ ಅವತಾರ ಕಂಡಿರ್ಬೇಕು ಅವ್ರಿಗೆ. ನಡಿ, ನಾಳೆ ಲಗ್ನ ಪತ್ರಿಕೆ ಶಾಸ್ತ್ರ, ಬೇಕಾದಷ್ಟು ಕೆಲಸ ಇದೆ. ಕೆಲಸ ನೋಡೋಕು. ದೇಶಕರಿಗೆ ನಮ್ಮ ಸುಂದರಿ ಹತ್ರ ಮಾತಾಡುವಂಥದ್ದು ಏನಿರುತ್ತೆ?